ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ನ ತಿಳ್ಕೋಬೇಕಾಗತ್ತೆ. ಓಕೆನಾ? ಸೊ ನೋಡ್ಬೋದು ಆಲ್ರೆಡಿ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂದ್ರೆ ತುಂಬಾನೇ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ? ಮಾರ್ಕೆಟ್ ಅನ್ನ. ಓಕೆ, ಸೊ ಯಾಕೆ ಹೋಗಿದೆ ಅಂತೇಳಿ ಇದನ್ನೆಲ್ಲ ತಿಳ್ಕೋಬೇಕಾಗತ್ತೆ ಮಾರ್ಕೆಟ್ ನಲ್ಲಿ. ಓಕೆ, ಸೊ ಏನಾಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಸೈಡ್ ವೇಸ್ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ನೋಡ್ಬೇಕಾಗತ್ತೆ. ಓಕೆನಾ? ಈ ಸೈಡ್ ವೇಜ್ ಆಕ್ಷನ್ ಅಲ್ಲಿ ಏನಾಗಿದೆ ಅಂದ್ರೆ ತುಂಬಾನೇ ಏನಾಗಿದೆ ಅಂದ್ರೆ ಬೈಯರ್ ಸೆಲ್ಲರ್ಸ್ ತುಂಬಾನೇ ಏನ್ ಮಾಡಿದಾರೆ ಅಂದ್ರೆ ಹೊಡೆದಾಡಿದ್ದಾರೆ. ಓಕೆನಾ? ಸೊ ಇಲ್ಲಿ ಬ್ರೇಕ್ಔಟ್ ಮಾಡ್ಬೇಕಾದ್ರೆ ಏನ್ ಮಾಡಿದಾರೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಬಿಗ್ ಪ್ಲೇಯರ್ಸ್ ಏನ್ ಮಾಡಿದಾರೆ ಅಂದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ? ಈ ಝೋನ್ ಅನ್ನ ಹೊಡಿಬೇಕಾದ್ರೆ ಏನ್ ಮಾಡಿದಾರೆ ಅಂದ್ರೆ ದೊಡ್ಡವ್ರು ಏನ್ ಮಾಡಿದಾರೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ 56,750 ಅಲ್ಲಿ ಬಂದು ಕುಂತಿದ್ದಾರೆ. ಓಕೆನಾ? ಸೊ ಇಲ್ಲಿ ಏನಾಗಿದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಬಂದಿರೋದ್ರಿಂದ ಪ್ರೈಸ್ ಏನಾಗಿದೆ ಸ್ಟ್ರಾಂಗ್ ಆಗಿ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ? ಸೊ ಏನಾಗುತ್ತೆ ಅಂದ್ರೆ ದೊಡ್ಡವ್ರು ಅಂದ್ರೆ FII ಆಗಿರ್ಬೋದು, DII ಆಗಿರ್ಬೋದು, ಅದೇ ರೀತಿ ದೊಡ್ಡ ಇನ್ಸ್ಟಿಟ್ಯೂಷನ್ ಪ್ಲೇಯರ್ ಕೂಡ ಏನಾಗಿರ್ತಾರೆ ಅಂದ್ರೆ ಮಾರ್ಕೆಟ್ ನಲ್ಲಿ ತುಂಬಾ ಎಂಟ್ರಿ ಆಗಿಬಿಟ್ಟಿರ್ತಾರೆ. ಓಕೆನಾ? ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಬಿಗ್ ಪ್ಲೇಯರ್ಸ್ ಅಂತೇಳಿ ಹಾಕಿದೇವಿ. ಓಕೆನಾ? ಸೊ ಇವಾಗ ಏನು ಹೋಗಿದೆಯಲ್ಲ, ಸೊ ಈ ಪಾಯಿಂಟ್ ಇಂದ ಅಬ್ಸರ್ವ್ ಮಾಡಿ. ಸೊ ಇದು ಯಾವುದೇ ಕಾರಣಕ್ಕೂ ರಿಯಲ್ ಬೈಯಿಂಗ್ ಆಕ್ಟಿವಿಟಿ ಅಲ್ಲ. ಓಕೆನಾ? ಸೊ ಯಾಕಂದ್ರೆ ಈ ಕ್ಯಾಂಡಲ್ ದಲ್ಲಿ ಏನ್ ಆಕ್ಟಿವಿಟಿ ಆಗಿದೆ ಅಂತೇಳಿ ನಾವು ತಿಳ್ಕೋಬೇಕಾಗತ್ತೆ. ಓಕೆನಾ? ಸೊ ಅಬ್ಸರ್ವ್ ಮಾಡೋಣ. ಇಲ್ಲಿ ನೋಡಿ, ಈ ಕ್ಯಾಂಡಲ್ ದಲ್ಲಿ ಅಬ್ಸರ್ವ್ ಮಾಡಿ ಏನಾಗಿದೆ ಅಂತೇಳಿ. ಓಕೆನಾ? ಸೊ ಇಲ್ಲಿ ನೋಡಿ ಆಲ್ರೆಡಿ ಏನಾಗಿದೆ ಅಂದ್ರೆ ಕಾಟ್ ನ ನೋಡಬೇಕಾಗುತ್ತೆ. 191 ಬೈಯಿಂಗ್ ಕಾಟ್ ಬಂದಿದೆ. ಅದೇ ರೀತಿ ಸೆಲ್ಲಿಂಗ್ ಕಾಟ್ ನೋಡ್ಬೇಕಾಗುತ್ತೆ, 516 ಬಂದಿದೆ. ಓಕೆನಾ? ಸೊ ಇಲ್ಲಿ ಯಾರು ಪಾರ್ಟಿಸಿಪೇಷನ್ ಜಾಸ್ತಿ ಆಗಿದೆ ಅಂದ್ರೆ ಕಮಿಟ್ಮೆಂಟ್ ಆಫ್ ಟ್ರೇಡರ್ ಅಂತ ಹೇಳಿ ಕರಿತೇವೆ. ಓಕೆನಾ? ಕಾಟ್ ಅಂದ್ರೆ. ಓಕೆನಾ? ಇಲ್ಲಿ ಯಾರ್ದು ಪಾರ್ಟಿಸಿಪೇಷನ್ ಜಾಸ್ತಿ ಆಗಿದೆ ಅಂದ್ರೆ ಸೆಲ್ಲರ್ದ ಪಾರ್ಟಿಸಿಪೇಷನ್ ಜಾಸ್ತಿ ಆಗಿದೆ. ಬಟ್ ಪ್ರೈಸ್ ಯಾಕೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ ಎಲ್ಲರಿಗೂ ಕ್ವಶನ್ ಬರುತ್ತೆ. ಓಕೆನಾ? ಸೊ ಅದೇ ರೀತಿ ನೋಡ್ಬೋದು ಇಲ್ಲಿ ಡೆಲ್ಟಾನು ಕೂಡ ಯಾಕೆ ಪಾಸಿಟಿವ್ ಬಂದಿಲ್ಲ. ಓಕೆನಾ? ಈ ತರ ಬುಲ್ಲಿಶ್ ಕ್ಯಾಂಡಲ್ ಇದ್ರೂ ಕೂಡ ಡೆಲ್ಟಾ ಪಾಸಿಟಿವ್ ಬಂದಿಲ್ಲ. ಓಕೆನಾ? ಸೊ ಏನಾಗತ್ತಂದ್ರೆ ಎಲ್ಲರೂ ನಾವೇನ್ ಅನ್ಕೋತೀವಿ, ಬುಲ್ಲಿಶ್ ಕ್ಯಾಂಡಲ್ ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ, ಬೈಯಿಂಗ್ ಸೈಡ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ಇದು ರಿಯಲ್ ಬೈಯಿಂಗ್ ಆಕ್ಟಿವಿಟಿ ಅಲ್ಲ. ಓಕೆನಾ? ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ಬ್ರೇಕ್ ಡೌನ್ ಮಾಡುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇದನ್ನ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಏನಾಗುತ್ತೆ ಪುಲ್ ಬ್ಯಾಕ್ ಹೋಗುತ್ತೆ. ಓಕೆನಾ? ಈ ರೀತಿ ಪುಲ್ ಬ್ಯಾಕ್ ಹೋಗಿ ನೆಕ್ಸ್ಟ್ ಏನಾಗುತ್ತೆ ಮಾರ್ಕೆಟ್ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿವರೆಗೂ ಬರುತ್ತೆ ಅಂದ್ರೆ 57,250 ವರೆಗೂ ಬರಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ನೋಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಎನಿ ಟೈಮ್ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅಂದ್ರೆ ಇವಾಗ ಮಾರ್ಕೆಟ್ ನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಲ್ ಟೈಮ್ ಹೈ ಹೋಗಿದೆ, ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ನೀವೇನ್ ಮಾಡ್ತೀರಾ ಅಂದ್ರೆ ಬೈ ಮಾಡ್ಲಿಕ್ಕೆ ಹೋಗ್ತೀರಿ. ಯಾವುದೇ ಕಾರಣಕ್ಕೂ ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಮಾರ್ಕೆಟ್ ನಲ್ಲಿ ಡೇಟಾನ ಅನಾಲಿಸಿಸ್ ನ ಮಾಡಿ ನಿಮ್ಗೆ ಕೊಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ತಪ್ಪನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಈ ರೀತಿ ನಮ್ಗೆ ಒಂದು ಸ್ಟ್ರಾಂಗ್ ಆಗಿ ಈ ಲೈನ್ ಅನ್ನ ಬ್ರೇಕ್ಔಟ್ ಆಗೋವರೆಗೂ ವೇಟ್ ಮಾಡಿ. ಓಕೆನಾ? ಸೊ ಬ್ರೇಕ್ ಡೌನ್ ಆಯ್ತಂದ್ರೆ ನೀವೇನ್ ಮಾಡ್ತೀರಂದ್ರೆ ಪುಲ್ ಬ್ಯಾಕ್ ಅಲ್ಲಿ ಈ ಲೈನ್ ಗೆ ಪುಲ್ ಬ್ಯಾಕ್ ಅಲ್ಲಿ ಏನ್ ಮಾಡ್ತೀರಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ಟಾರ್ಗೆಟ್ ಅನ್ನ ಇಲ್ಲಿವರೆಗೂ ಇಟ್ಕೊಳ್ಳಿ. ಓಕೆನಾ? ಎನಿ ಟೈಮ್ ಏನಾಗುತ್ತೆ ಈ ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ? ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ, ಏನ್ ಆಕ್ಟಿವಿಟಿ ಆಗಿದೆ ಅಂತೇಳಿ. ಸೊ ನಿಫ್ಟಿನ ನೋಡಿ ಅಬ್ಸರ್ವ್ ಮಾಡಿ. ನಿಫ್ಟಿಯಲ್ಲಿ ಕೂಡ ಏನಾಗಿದೆ ಅಂದ್ರೆ ನಿಧಾನಕ್ಕೆ ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಫ್ಟಿ ಕೂಡ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಏನಾಗಿದೆ ಅಂದ್ರೆ ಕೆಲವೊಂದು ಸ್ಟಾಕ್ಸ್ ದೊಡ್ಡ ಸ್ಟಾಕ್ಸ್ ಗಳು ಏನಾಗ್ತಾ ಇದೆ ಅಂದ್ರೆ ರ್ಯಾಲಿ ಆಗೋದ್ರಿಂದ ಪ್ರೈಸ್ ಏನಾಗ್ತಿದೆ ನಿಫ್ಟಿನೂ ಕೂಡ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹಂಗೆ ಮೇಲ್ಗಡೆ ಹೋಗ್ತಾನೆ ಇದೆ. ಓಕೆನಾ? ಸೊ ಗ್ಲೋಬಲ್ ಇಂಪ್ಯಾಕ್ಟ್ ಇಂದ ಏನಾಗ್ತಿದೆ ನಿಫ್ಟಿನೂ ಕೂಡ ಹೋಗ್ತಾನೆ ಇದೆ ಮೇಲ್ಗಡೆ. ಓಕೆ, ಇದಕ್ಕೆ ಯಾವ ತರ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ನಿಫ್ಟಿಗೆ, ಓಕೆನಾ, ಇದೇನು ಬೈಯಿಂಗ್ ಆಕ್ಟಿವಿಟಿ ಆಗಿದಿಲ್ಲ. ಸೊ ಎನಿ ಟೈಮ್ ಏನಾಗುತ್ತೆ ಅಂದ್ರೆ ಇದನ್ನ ಹೊಡೆಯುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಈ ಲೆವೆಲ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇಲ್ಲಿ ನೋಡಿ 25,650 ಕೆಳಗಡೆ ಬಂದ್ರೆ ಮಾತ್ರ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಇದು ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇದೆ. ಓಕೆನಾ? ನಿಫ್ಟಿ. ಓಕೆ, ಇದ್ರ ಮೇಲೆ ಏನಾಗುತ್ತೆ ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಹೋಲ್ಡ್ ಆಗ್ತಾನೆ ಇರುತ್ತೆ. ಓಕೆನಾ? ಈ ತರ ಸೈಡ್ ವೇಸ್ ಆಕ್ಟಿವಿಟಿ ಮಾಡ್ತಾ ಇರುತ್ತೆ, ಮತ್ತೆ ಮೇಲ್ಗಡೆ ಹೋಗ್ತಾ ಇರುತ್ತೆ. ಯಾವಾಗ ಈ ಲೆವೆಲ್ಸ್ ಅನ್ನ ಬ್ರೇಕ್ ಡೌನ್ ಆಗುತ್ತಲ್ಲ 55,650 ಯಾವಾಗ ಬ್ರೇಕ್ ಡೌನ್ ಆಗುತ್ತಲ್ಲ ಅವಾಗ ಮಾತ್ರ ಏನಾಗುತ್ತೆ ನಿಫ್ಟಿ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಇದೇ ತರ ಅನಾಲಿಸಿಸ್ ನ ಮಾಡಿ ಕೊಡ್ತಾನೆ ಇರ್ತೇವೆ. ಓಕೆ, ನಮ್ಮ ಬ್ಲೋಯಿಂಗ್ ಅಕಾಡೆಮಿ ಚಾನಲ್ ನ ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಡೆಪ್ತ್ ಆಗಿ ಅನಾಲಿಸಿಸ್ ನ ಮಾಡಿ ಕೊಡ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ.